ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ನಿಂಗೆ ಇಷ್ಟ ಅಂತ ತಗೊಂಬಂದಿದ್ದೆ ಬಂಗಾರ. ಹಾಗೆ ಯಾವಾಗೂ ನಂಗೆ ಹೆಂಗಾಯ್ತದೆ, ಆಸೆ ಪಡೋ ಯೋಗ್ಯತೆನೇ ಇಲ್ವಾ ನಂಗೆ. ಎಲ್ಲ ಕಿತ್ಕೋಬೇಕು ಅಂತಾನೆ ಅದ್ಯಾವ್ರೇನು ನನ್ನ ಈ ಭೂಮಿ ಮೇಲೆ ಇಟ್ಟವ್ರೆ ಅನ್ಸ್ತೈತೆ. ಮೊದಲು ಮಿಸ್ ಹೋದ್ರು, ಆದ್ರೆ ಅವ್ರ ಹೃದಯನ ನನಗೋಸ್ಕರ ಪುಟ್ಟೋದ್ರು ಅಂತ ಸಮಾಧಾನ ಮಾಡ್ಕೊಂಡೆ. ಈಗ ನೀನು ಹೋದೆ, ಹೆಂಗೋ ನಿನ್ ಪ್ರತಿರೂಪ ನನ್ನ ಕೈಗೆ ಸಿಗ್ತದೆ ಅಂತ ಸಮಾಧಾನ ಮಾಡ್ಕೊತಿದ್ರೆ ಅಷ್ಟೇ ಅಲ್ಲವ. ಒಂದನ್ನ ಪಡ್ಕೋಬೇಕಂದ್ರೆ ಇನ್ನೊಂದನ್ನ ಕಳ್ಕೋಬೇಕು ಅಂತ ಆದ್ರೆ ಪಡ್ಕೊಳೋದ್ರಾಗೆ ಅರ್ಥ ಏನೈತೆ ಬಂಗಾರ? ಬಂಗಾರನ್ ಪಡ್ಕೋಬೇಕಾದ್ರೆ ನಿಮ್ಮನ್ ಕಳ್ಕೋಬೇಕೇನ್ರಿ? ಯಾವಾಗ ನನ್ಗೆ ಹೆಂಗಾಯ್ತದೆ? ಇಲ್ಲ, ಹಂಗಾಗ ನಾನು ಬಿಡೋಕಿಲ್ಲ, ನಾನು ಬಿಡೋಕಿಲ್ಲ. ನೋಡಿ, ನನ್ನ ಮಾತು ಕೇಳಿ ಒಂದು ನಿಮಿಷ. ನೋಡಿ, ಈ ಜಗತ್ತಿನ ನಿಯಮನೇ ಹಾಗೆ ರೀ. ಒಂದನ್ ಪಡ್ಕೋಬೇಕು ಅಂದ್ರೆ ಒಂದನ್ ಕಳ್ಕೋಬೇಕು. ಆದ್ರೆ ನಾನು ಇಲ್ಲಿ ಗಂಟ ನನ್ನ ಜೀವನದಾಗ ಎಲ್ಲ ಕಳ್ಕೊಂಡ್ರೋದೆ. ಪಡ್ಕೊಂಡಿರೋದಂದ್ರ ಅದ್ ನೀವು ಮಾತ್ರ. ಈಗ ನಿಮ್ಮನ್ನು ಕಳ್ಕೊಬೇಕಾ ನಾನು ಹೆಂಗ್ ತಡ್ಕೊಳ್ಳಿ? ನೋಡಿ, ಈಗ ದೇವ್ರು ನಿಮ್ ಗಟ್ಟಿತನ ಪರೀಕ್ಷೆ ಮಾಡೋದಕ್ಕೆ ಸವಾಲ್ ಕೊಟ್ಟಿದ್ದಾನ್ರಿ. ನೀವ್ ಇದನ್ನ ಎದುರಿಸಿ ನೀವ್ ಬಂಗಾರಮ್ಮನ ಮಗ ಅಂತ ಪ್ರೂವ್ ಮಾಡ್ಕೋಬೇಕು. ಯಾವಾಗ ಮನುಷ್ಯ ಒಬ್ಬ ವ್ಯಕ್ತಿನ ಮರಿತಾನೋ ಅವಾಗ ಅವ್ರು ಸಾಯ್ತಾರೆ. ಎಲ್ಲಿವರೆಗೂ ಅವ್ರ ನೆನಪು ಜೀವಂತವಾಗಿರುತ್ತೋ ಆ ವ್ಯಕ್ತಿನೂ ಜೀವಂತವಾಗಿರ್ತಾರ್ರಿ. ನಮ್ಮಿಬ್ರು ಸಂಬಂಧ ಮರೆಯೋ ಅಂತದಲ್ಲ, ನಾನ್ ಸಾಯಲ್ಲ ರೀ. ಇವಾಗ ನಿಮ್ ಜೀವನದಲ್ಲಿ ನನ್ಗಿಂತ ನಿಮ್ ಮಗುನೇ ತುಂಬಾ ಮುಖ್ಯ. ನೀವ್ ನಮ್ಮ ಮಗುಗೋಸ್ಕರನಾದ್ರೂ ನಿಮ್ ಮನ್ಸನ್ನ ಕಲ್ ಮಾಡ್ಕೋಬೇಕು ರೀ. ನಿಮ್ಮನ್ನೇ ಕಳ್ಕೊಂಡ್ಬೇಕು ನಾನು ಹೆಂಗ್ ಬದುಕ್ಲಿ? ಬದುಕ್ಬೇಕು ರೀ. ಇಲ್ಲಿ ತನಕ ನೀವು ಮಗನಾಗಿ, ಗಂಡನಾಗಿ, ಅಳಿನಾಗಿ ಪಾತ್ರ ನಿರ್ವಹಿಸಿದೀರ. ಈಗ ಆ ದೇವರು ನಿಮ್ಗೆ ತಂದೆ ಅನ್ನೋ ಸ್ಥಾನ ಕೊಡ್ತಿದ್ದಾನೆ. ಅದನ್ನು ನಿಭಾಯಿಸಿ ನೀವೊಬ್ರು ಪರಿಪೂರ್ಣ ವ್ಯಕ್ತಿ ಆಗ್ಬೇಕು ರೀ. ದೇವ್ರ ನಿರ್ಧಾರದ ಮುಂದೆ ನಮ್ ನಿರ್ಧಾರ ಏನೂ ಇಲ್ಲ. ಅವ್ರ ನಿರ್ಧಾರಕ್ಕೆ ಬದ್ಧವಾಗಿ ಬಂದ ಹಾಗೆ ಬದುಕೋದ ಕಲಿಬೇಕು ರೀ. ಖಂಡಿತ ನಿಮ್ ಕೈಯಿಂದ ಆಗತ್ತೆ ರೀ. ನೀವು ನನ್ ಕಂಟಿ, ಹಾಗಲ್ಲ ನಮ್ಮ ಮಾತು ನಿಮಗ್ ಬರ್ಲೇಬಾರ್ದು. ನನಗೋಸ್ಕರ ಅಲ್ದೆ ಹೋದ್ರು, ನಮ್ಮ ಮಗುಗೋಸ್ಕರನಾದ್ರು ನೀವು ಗಟ್ಟಿ ಮನ್ಸು ಮಾಡ್ಲೇಬೇಕು. ಬಿಟ್ಟು ಬದುಕೋದು ಹೇಳ್ದ ಸುಲಭ ಅಲ್ಲ ರೀ. ನೀವು ನನ್ ಬಿಟ್ಟು ಬದುಕೋದ್ನ ರೂಢಿ ಮಾಡ್ಕೊಳ್ಳೇಬೇಕು. ಇನ್ಮೇಲೆ ನಿಮ್ಗೆ ಈ ಮಗುನೇ ಭರವಸೆ. ನಾನು ಹಿಂದೆ ಹೋದ್ರು ನೀವು ಬದುಕಲೇಬೇಕು. ಪ್ಲೀಸ್ ರೀ, ನಿಮ್ ಮನ್ಸನ್ನ ಕಲ್ ಮಾಡ್ಕೊಳ್ಳಿ. ನನಗೋಸ್ಕರ, ಬಂಗಾರಂಗೋಸ್ಕರ, ಸ್ನೇಹಕ್ಕಂಗೋಸ್ಕರ ಪ್ಲೀಸ್ ರೀ.
ಸ್ನೇಹರ, ನೀವೇ ಒಂದು ಮಗು, ನಿಮ್ಮ ಹೊಟ್ಟೆನಾಗ ಇನ್ನೊಂದು ಮಗು. ಅದ್ ನನ್ನ ಬಂಗಾರ. ನನಗೆ ನೀವು ಬೇಕು, ನನ್ನ ಬಂಗಾರನೂ ಬೇಕು. ಆದ್ರೆ ಏನ್ ಮಾಡೋದು, ಅದೇ ಅವ್ರು ಇಬ್ಬರು ಒಬ್ಬರನ್ನ ಕೊಡ್ತೀನಿ ಅಂತ ಹಠ ಹಿಡ್ದವನೆ. ಇದು ಯಾವ ನ್ಯಾಯ ಹೇಳಿ? ನನ್ನ ಬಂಗಾರ ಯಾವಾಗೂ ಹೇಳ್ತಾ ಇರೋಳು, ನೀನು ಯಾರ ಹತ್ರ ಅದು ಏನಾದರೂ ಕಿತ್ಕೊಂಡ್ರೆ ಅದರಿಂದ ಅವ್ರಿಗೆ ನೋವಾದ್ರೆ ಅಂತ ಕೆಲಸ ಯಾವತ್ತೂ ಮಾಡ್ಬೇಡಕ್ಕಲ್ಲ ದೊರೆ ಅಂತ. ಅವ್ವ ಹೇಳ್ದಂಗೆ ಇಲ್ಲಿ ಗಂಟ ಯಾರ ಹತ್ರನೂ ಏನೂ ಕಿತ್ಕೊಂಡಿಲ್ಲ. ನನ್ನ ಕೈಲಾದಷ್ಟು ಕೊಟ್ಟೆ ಬದುಕಿದ್ನಿ. ಆದ್ರೆ ದೇವರು ನನ್ನ ಹತ್ರ ಒಂದು ಬಿಡ್ದಂಗೆ ಎಲ್ಲ ಕಿತ್ಕೊತವನೆ, ಎಲ್ಲ. ಬಂಗಾರ, ನೀನಿದ್ದಾಗ ಹೇಳ್ತಿದ್ದೆ ಗೊತ್ತಾ, ನನ್ನ ಮಗ ಯಾವುದಕ್ಕೂ ತಲೆ ತಗ್ಸಕ್ಕಿಲ್ಲ, ಯಾವುದಕ್ಕೂ ಕುಗ್ಗಕ್ಕಿಲ್ಲ ಅಂತ. ಅದ್ಯಾವತ್ತು ಸುಳ್ಳಾಗೋಯ್ತು. ನಿನ್ ಮಗ ಕುಗ್ಗೋಗ್ಬಿಟ್ಟವನೆ. ಈ ನೋವನ್ನ ತಡ್ಕೊಳಕ್ಕಾಗ್ತದೆ, ಅಳ್ತವನೆ ಅವ್ವ. ನಾನೇನ್ ಮಾಡ್ಲಿ ಹೇಳು, ನಾನೇನ್ ಮಾಡ್ಲಿ ಹೇಳು? ಇಲ್ಲ, ನಾನು ಹೇಳಕ್ಕಿಲ್ಲ. ಬಂಗಾರಮ್ಮನ ಮಗ ಕಂಟಿ ಹೇಳಕ್ಕಿಲ್ಲ. ನನ್ನ ಹತ್ರ ನಮ್ಮ ಒಬ್ಬನಿಗೆ ಅವಮಾನ ಮಾಡ್ದಂಗಾಯ್ತದೆ. ಬಂಗಾರ, ನೀನ್ ಮತ್ತೆ ಭೂಮಿಗೆ ಬಂದೇ ಬತ್ತೀಯ. ನಿನ್ ಜೊತೆ ನಾನು, ಸ್ನೇಹವರು ಇಬ್ರು ಇರ್ತೀವಿ. ಸ್ನೇಹ ಅವ್ರ ಪಿರಾಣ ತೆಗಿಯಕ್ಕೆ ಆ ಯಮ ಬಂದ್ರುವೆ ಮೊದಲು ನನ್ನಂತ ದಾಟ್ಕೊಂಡು ಹೋಗ್ಬೇಕು. ನಿಮ್ಮಲ್ಗಿ ಸ್ನೇಹವ್ರೆ, ನಾಳೆಯಿಂದ ಬೇರೆ ದಿನ. ಈ ಹೊಸ ಕಂಟಿ ನಾಳೆಯಿಂದ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾನೆ. ನಿಮ್ಮನ್ನ ನನ್ನಿಂದ ದೇವ್ರ ಅದ್ ಹೆಂಗ್ ದೂರ ಮಾಡ್ತಾನೋ ನೋಡೇ ಬಿಡ್ತೀನಿ. ಈ ಯುದ್ಧದಾಗ ನನ್ ಪಿರುತಿ ಗೆಲ್ತದೋ ಇಲ್ಲ ವಿಧಿ ಗೆಲ್ತದೋ ನೋಡೇ ಬಿಡಮ್ಮ.